ಇವತ್ತು ಒಂದು ಮಿಕ್ಸ್ಚರ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಕಾರ್ನ್ಫ್ಲೇಕ್ಸ್ ಅಂದರೆ ಹೀಗಿರುತ್ತೆ ಇದು. ಮತ್ತು ಗಟ್ಟಿ ಅವಲಕ್ಕಿ ಹಾಕಿ ನೋಡಿ, ಗಟ್ಟಿ ಅವಲಕ್ಕಿ ಹಾಕಿ ಒಂದು ಮಿಕ್ಸ್ಚರ್ ತೋರಿಸ್ಕೊಡ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸ್ ಕಾಫಿ ಟೈಮ್ಗೆ ಚೆನ್ನಾಗಿರುತ್ತೆ. ಒಣ ಕೊಬ್ಬರಿ, ಕ್ಯಾಶ್ಯೂನಟ್ ಆಪ್ಷನ್ನು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಕಡಲೆಪಪ್ಪು, ಕಡಲೆ ಬೀಜ, ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪು ಬೇಕಾಗುತ್ತೆ. ಸ್ವಲ್ಪನೇ ಎಣ್ಣೆಗೆ ಹಾಕ್ತಾ ಬನ್ನಿ ನೋಡಿ. ಇಷ್ಟ ಆಗಿದ್ರೆ ತೆಗೆದುಬಿಡಿ. ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ. ಬ್ಯಾಚ್ ವೈಸ್ ಈ ಥರ ಮಾಡ್ಕೊಳ್ತಾ ಬನ್ನಿ ಎಲ್ಲನೂ. ಈಗ ಗಟ್ಟಿ ಅವಲಕ್ಕಿ ಇದನ್ನು ಅಷ್ಟೇ ಸ್ವಲ್ಪನೇ ಹಾಕ್ತಾ ಬರಬೇಕು ನೋಡಿ. ಈ ಥರ ಕಡಲೆ ಪುರಿ ಥರ ಆಗುತ್ತೆ. ಇವಾಗ ಇದನ್ನು ಅಷ್ಟೇ ತೆಗೆದುಕೊಂಬಿಡಿ. ಎಲ್ಲ ಒಂದು ಬೌಲ್ಗೆ ಹಾಕ್ತಾ ಬನ್ನಿ. ಹಿಂಗೆ ಕಡಲೆ ಬೀಜ ನಿಧಾನ ಹುರಿಬೇಕು ನೋಡಿ. ಈ ಥರ ಕೆಂಪಗಾಗಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಮಿಕ್ಸ್ಚರ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಸುತ್ತೆ. ಇಷ್ಟ ಆಗಿದ್ರೆ ಸಾಕು, ತೆಗೆದಿಟ್ಬಿಡಿ. ಇದನ್ನು ಅಷ್ಟೇ ಇವಾಗ ಇದ್ರ ಮೇಲೆ ಹಾಕೊಳ್ಳಿ. ಕಡಲೆಪಪ್ಪು ಹಾಕಿ ಒಂದು 2 ಸೆಕೆಂಡ್ ಮಾಡಿ ತೆಗೆದುಬಿಡಿ. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಒಣ ಕೊಬ್ಬರಿ ಸ್ಲೈಸ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕೆಂಪಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನೇನು ಕೆಂಪಗೆ ಆಗ್ತಿದ್ದಂಗೆ ತೆಗೆದುಬಿಡಿ, ಇಲ್ಲಾಂದ್ರೆ ಇದು ತುಂಬ ಕಪ್ಪಗಾಗೋಗ್ಬಿಡುತ್ತೆ. ಇಷ್ಟ ಆಗಿದ್ರೆ ಸಾಕು. ಗೋಡಂಬಿ ಆಪ್ಷನಲ್ ಇದು. ಗೋಡಂಬಿ ಇನ್ನೇನು ಕೆಂಪಗೆ ಆಗ್ತಿದ್ದಂಗೆ ಕರ್ಬೇವಿನ ಸೊಪ್ಪು ಹಾಕೊಂಬಿಡಿ. ಇಷ್ಟ ಆಗಿದ್ರೆ ಸಾಕು. ಇರುವಾಗ್ಲೇ ಉಪ್ಪು ಹಾಕೋಬೇಕು, ಸ್ವಲ್ಪ ಅರಿಶಿನದ ಪುಡಿ, ತಕ್ಕಂಗೆ ಅಚ್ಕಾರದ ಪುಡಿ. ಆಪ್ಷನಲ್ಲು ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳಿ. ಅವಾಗ ಉಪ್ಪು ಖಾರ ಸ್ವಲ್ಪ ಸಿಹಿ ಇದ್ರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಕೆಳಗಡೆಯಿಂದ ಮೇಲೆ ಜೆಂಟಲಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಕಾರ್ನ್ಫ್ಲೇಕ್ಸ್ ಎಲ್ಲ ಇರುತ್ತಲ್ಲ, ಎಲ್ಲ ಪುಡಿ ಆಗೋಗ್ಬಿಡುತ್ತೆ ನೋಡಿ. ಈ ಥರ ಜೆಂಟಲಾಗಿ ಮಿಕ್ಸ್ ಮಾಡಬೇಕು. ಕೆಳಗಡೆಯಿಂದ ಮೇಲೆ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕು. ನಿಮಗೆ ಖಾರ ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಬರೀ ನೀವು ಕಾರ್ನ್ಫ್ಲೇಕ್ಸಲ್ಲೂ ಸಹ ಮಾಡ್ಕೋಬೋದು. ಮಕ್ಕಳಿಗೆ ನೀವು ಸ್ನ್ಯಾಕ್ಸ್ ಬಾಕ್ಸ್ಗೆ ಕಳಿಸ್ಬೋದು. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಫ್ರೈ ಮಾಡಿ ನೋಡಿ, ಗರಿಯಾಗಿರುತ್ತೆ ಗೊತ್ತಾ. ಆಯಿತು ಮಿಕ್ಸ್ಚರ್. ಈವ್ನಿಂಗ್ ಟೀ ಟೈಮ್ ಜೊತೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಸೂಪರಾಗಿ ಬಂದಿದೆ. ಸಂಜೆ ಟೀ ಟೈಮ್ಗಂತೂ ಎಕ್ಸಲೆಂಟ್ ಆಗಿರುತ್ತೆ. IPL ಮ್ಯಾಚ್ ನೋಡಿಕೊಂಡು ಈ ಮಿಕ್ಸ್ಚರ್ ತಿನ್ನಿ. ಈಗ ಸಮ್ಮರ್ ಹಾಲಿಡೇಸ್ ಎಲ್ಲ ಮಕ್ಳಿಗಂತೂ ತುಂಬಾ ಫೇವ್ರೇಟು ನೋಡಿ. ಇದು ಎಷ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ. ಬರೀ ಕಾರ್ನ್ಫ್ಲೇಕ್ಸಲ್ಲೂ ಮಾಡ್ಕೋಬೋದು. ಬರೀ ಉಪ್ಪು ಮತ್ತು ಖಾರ ಹಾಕ್ಕೊಡಿ ಮಕ್ಕಳಿಗೆ. ಸಂಜೆ ಹೊತ್ತು ಟೀ ಟೈಮ್ಗೆ, ಕಾಫಿ ಟೈಮ್ಗೆ ಸಖತ್ತಾಗಿರುತ್ತೆ. ಈ ಕೊಬ್ಬರಿ ನೋಡಿ ಈ ಥರ ಕೆಂಪಗಾಗಿರಬೇಕು, ಸೀದಿಸಬಾರ್ದು. ಆಮೇಲೆ ಇದಕ್ಕೆ ಈವನ್ ದ್ರಾಕ್ಷಿನೂ ಹಾಕೋಬೋದು, ಒಣ ದ್ರಾಕ್ಷಿ. ಬಟ್ ಬರೀ ಗೋಡಂಬಿ ಹಾಕ್ತೆ, ಈವನ್ ಬಾದಾಮೂ ಸಹ ಹಾಕೋಬೋದು. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ.